ಫ್ಯಾಂಟಾಸ್ಟಿಕ್ ಫೋರ್ ದ ಫಸ್ಟ್ ಸ್ಟೆಪ್. ಇದು ಮಾರ್ವೆಲ್ ಸ್ಟುಡಿಯೋಸ್ ಗಳಿಂದ ಬಂದಿರುವಂತ ಅತಿ ಇಂಪಾರ್ಟೆಂಟ್ ಸಿನಿಮಾ. ಮುಂದೆ ಬರುವ ಮಾರ್ವೆಲ್ಸ್ ನ ಎಲ್ಲಾ ಮೂವಿಗಳಿಗೆ ಇದೊಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು, ಅಥವಾ ಇಂಪಾರ್ಟೆಂಟ್ ಹೆಜ್ಜೆ ಅಂತಾನು ಹೇಳ್ಬೋದು. ಸೊ ಇದರ ಪ್ಲಾಟ್ ಕಡೆ ಬರೋದಾದ್ರೆ, ಎಲ್ಲಾ ಮೂವೀಸ್ ಅಲ್ಲಿ ಇರೋ ತರ ಈ ಮೂವಿಯಲ್ಲೂ ಕ್ಯಾರೆಕ್ಟರ್ ಅನ್ನೋ ವಿಲನ್ ಇದ್ದಾನೆ. ಅವನು ಈಗ ಭೂಮಿಯನ್ನ ತಿನ್ನೋದಕ್ಕೆ ಬರ್ತಾ ಇದ್ದಾನೆ, ನಾರ್ಮಲಿ ನಮ್ಮ ಪ್ಲಾನೆಟ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ. ಸೊ ಅವನಿಂದ ನಾವು ಈ ಭೂಮಿಯನ್ನ ಕಾಪಾಡಬೇಕು. ಸೊ ಈ 4 ಜನ ನಮ್ಮ ಭೂಮಿನ ಕಾಪಾಡ್ತಾರ, ಅಲ್ಲಿ ಬರೋ ಚಾಲೆಂಜಸ್ ಏನು ಅನ್ನೋದನ್ನೆಲ್ಲ ನೀವು ಮೂವಿಲೇ ನೋಡಿ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಅಂತೂ ಫ್ಯಾಂಟಾಸ್ಟಿಕ್ ಫೋರ್ ಕಾಮಿಕ್ ನಲ್ಲಿ ಇರೋ ಹಾಗೆ ಕ್ಯಾರೆಕ್ಟರ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹೇಳೋದಾದ್ರೆ, ಮಾರ್ವೆಲ್ ಎಷ್ಟು ಕಾಮಿಕ್ ಗಳನ್ನ ಮೂವಿ ಮಾಡಿದ್ಯೋ ಅಷ್ಟು ಮೂವೀಸ್ ಗಳಲ್ಲಿ ಕ್ಯಾರೆಕ್ಟರ್ ಗಳನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈ ಮೂವಿಲಿ ಕ್ಯಾರೆಕ್ಟರ್ ಗಳನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾರೆಕ್ಟರ್ ಎಸ್ಟಾಬ್ಲಿಷನ್ ಗೆ ಕಾಸ್ಟಿಂಗ್ ಕೂಡ ಚೆನ್ನಾಗಿತ್ತು, ಕಾಸ್ಟಿಂಗ್ ಕೂಡ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಬೆಸ್ಟ್ ಆಗಿತ್ತು. ಇಲ್ಲಿನ ಹೀರೋಸ್ ಅವರ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕ್ಯಾಮಿಯೋ ಆಗಿರ್ಬೋದು ಅಥವಾ ವರಿ ಸಿಚುವೇಶನ್ ಆಗಿರ್ಬೋದು, ಅವರ ಎಮೋಷನ್ ಆಗಿರ್ಬೋದು ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ವೆನಾಸ ಕೂಡ ಅಷ್ಟೇ, ಇಲ್ಲಿ ಅವರೇ ಲೀಡರ್ ಆಗಿ ಡಿಸಿಷನ್ ಗಳನ್ನ ತಗೊಂಡು ಆ ಇಡೀ ಸಿನಿಮಾನ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಆ 4 ಜನ ಏನಿದ್ದಾರೆ ಅವರ ಪಾತ್ರಗಳೇನಿದೆ ಇಲ್ಲಿ ಅವು ಹತ್ರ ಆಗ್ತವೆ ಅಂತ ಹೇಳ್ಬೋದು. ಸೊ ಈ ಬೇಸಿಕ್ ಪಾಯಿಂಟ್ ಏನಿತ್ತು ಈ ಸಿನಿಮಾದು, ಅದು ಇಲ್ಲಿ ಅಚೀವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ವಿಲನ್ಸ್ ನ ತೋರಿಸಿರೋ ರೀತಿ, ಗ್ಯಾಲೆಕ್ಟರ್ಸ್ ನ, ಫಿಲೋಸಫರ್ಸ್ ನ ಇರೋ ಸಮಯದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಈ ಸಿನಿಮಾಗೆ ಬೇಕಿರೋ ಹಾಗೆ ಸಿಲ್ವರ್ ನ ಎಬಿಲಿಟೀಸ್ ತುಂಬಾನೇ ಚೆನ್ನಾಗಿತ್ತು. ಅವರಿಗೊಂದು ಕತೆ ಮತ್ತೆ ಇಲ್ಲಿ ಕ್ಯಾರೆಕ್ಟರ್ಸ್ ಕೆಲವೊಂದು ಸಮಯದಲ್ಲಿ ತುಂಬಾ ಪ್ರಾಮಿಸಿಂಗ್ ಮತ್ತೆ ಹೆವಿ ವಿಲನ್ ಅಂತಾನೆ ಅನಿಸ್ತಾನೆ. ಸೊ ಆ ಫೀಲ್ ಬಂತು. ಇಲ್ಲಿ ಮಾರ್ವಲ್ಸ್ ತುಂಬಾನೇ ಚೆನ್ನಾಗಿ ಕೇರ್ ತಗೊಂಡಿದೆ. ಬಾಕಿ ಸಿನಿಮಾಗಳಲ್ಲಿ ವಿಲನ್ಸ್ ಗಳನ್ನ ಒಂಥರ ಕಾಮಿಡಿ ಪೀಸ್ ತರ ತೋರಿಸ್ತಿದ್ರು, ಆ ತಪ್ಪು ಇಲ್ಲಿ ಮಾಡಿಲ್ಲ. ಇಲ್ಲಿನ ವಿಜುವಲ್ ಎಫೆಕ್ಟ್ಸ್ ಕೂಡ ಚೆನ್ನಾಗಿದ್ವು. ಸ್ಪೇಸ್ ಅಲ್ಲಿ ನಡೆಯೋ ಈವೆಂಟ್ ಅಂತೂ ಸಖತ್ತಾಗಿತ್ತು. ಅಲ್ಲಿದ್ದಂತ ಟೆಕ್ನಿಕಲ್ ವರ್ಕ್ಸ್, VFX ವರ್ಕ್ ಎಲ್ಲಾನು ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ನಾವು ಸ್ಪೇಸಿಗೆ ಹೋಗಿ ಬಂದ್ವಿ ಅನ್ನೋ ರೀತಿನೇ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಎಮೋಷನ್ ಪಾಯಿಂಟ್ ನಲ್ಲಿ ರೈಟಿಂಗ್ ಕೂಡ ಚೆನ್ನಾಗಿತ್ತು, ಎಷ್ಟು ಬೇಕೋ ಅಷ್ಟೇ ಇತ್ತು. ಅದರಿಂದ ಈ ಮೂಮೆಂಟ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಮಾರ್ವಲ್ ಕೂಡ ಇಲ್ಲಿ ಅತಿ ಸೇಫ್ ಗೇಮ್ ನ ಆಡಿದೆ. ಅಂದ್ರೆ ಯಾವುದು ಕೂಡ ಎಕ್ಸ್ಟ್ರೀಮ್ ನ ತಲುಪೋದಿಲ್ಲ, ಮತ್ತೆ ರನ್ ಟೈಮ್ ಕೂಡ ಅಷ್ಟು ಪ್ರಾಮಿಸಿಂಗ್ ಆಗಿರ್ಲಿಲ್ಲ ಅಂತ ಹೇಳ್ತೀನಿ. ಸೊ ಮಾರ್ವಲ್ ಅವರು ಇಲ್ಲಿ ಸೇಫ್ ಆಗಿ ಮೂವಿನ ತಗೊಂಡೋಗಿದ್ದಾರೆ, ಅಲ್ಲಿ ನಮಗೆ ಅಷ್ಟು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಿಲ್ಲ. ಮತ್ತೆ ಮೂವಿ ಪಿಕಪ್ ಆಗೋದಕ್ಕೆ ಹಾಫ್ ಎನ್ ಅವರ್ ಬೇಕಾಗುತ್ತೆ. ಆ ಹಾಫ್ ಎನ್ ಅವರ್ ನಲ್ಲಿ ಸುಮಾರು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸ್ಬೋದಿತ್ತು, ಆದ್ರೆ ಇಲ್ಲಿ ತಿಳಿಸಿಲ್ಲ. ಆದ್ರೆ ಈ ಮೂವಿಯ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ, ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಿತ್ತು ಹೀರೋಗಳನ್ನ. ಮತ್ತೆ ಅವ್ರ ಎಸ್ಟಾಬ್ಲಿಷ್ಮೆಂಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಮುಂದಿನ ಸೀಕ್ವಲ್ ಮೂವಿಗಳಿಗೆ ಒಂದಷ್ಟು ಫೌಂಡೇಶನ್ ಗಳನ್ನ ಹಾಕ್ಬೇಕು ಅನ್ನೋ ಪ್ಲಾನ್ ಇತ್ತು. ಸೊ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಅನ್ಕೊಂಡಿದ್ದಾರೆ, ಸ್ಟೋರಿ ಹೇಗ್ ತಗೊಂಡೋಗ್ಬೇಕು ಅನ್ಕೊಂಡಿದ್ದಾರೆ, ಆ ರೀತಿನೇ ಸ್ಟೋರಿ ಮೂವ್ ಆಗಿದೆ. ನಿಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ನೀವು ಮಾರ್ವಲ್ಸ್ ನ ಫ್ಯಾನ್ ಆಗಿದ್ರೆ ನಿಮಗೆ ತುಂಬಾ ಇಷ್ಟ ಕೂಡ ಆಗ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.